ಆಹಾ! ನೋಡಿ ಎಷ್ಟು ಸೌಂದರ್ಯವಾಗಿದೆ ಕೆರೆ. ಪ್ರಕೃತಿ ವೈಭವನೇ ಬೇರೆ. ಬನ್ನಿ, ಇಲ್ಲಿ ಒಂದು ಗಿಡ ತೋರಿಸ್ತೀನಿ ನಿಮಗೆ. ತೋರಿಸಿ, ಈ ಕಡೆ ತೋರಿಸಿ. ಇಲ್ಲಿದೆ ನೋಡಿ ಗಿಡ. ನಮಸ್ಕಾರ, ಶ್ರೀ ಕೃಷ್ಣಾರ್ಪಣಮಸ್ತು. ಜೈ ಗುರು ಅಮರ. ಒಂದು ಗಿಡ ತೋರಿಸ್ತೀನಿ ಬನ್ನಿ ನಿಮಗೆ. ಇದು ತುಂಬ ಅದ್ಭುತವಾದ ಗಿಡ. ಕಿಡ್ನಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ತುಂಬ ಹೆಸರುಗಳಿದೆ. ಕೊಗ್ಗಿ, ಇಂಪಲಿ, ಸಕ್ಕತ್ ಒಳ್ಳೇದಿದು. ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಎಂಥ ಡಯಾಲಿಸಿಸ್ ಇದ್ರೂ ಕೂಡ ಕ್ರಿಯೇಟಿನ್ ಲೆವೆಲ್ ಕಮ್ಮಿ ಮಾಡಿಬಿಡುತ್ತೆ. ಇದರಲ್ಲಿ ಒಂದು ಪಿಂಕ್ ಕಲರ್ ಹೂವು ಇರುತ್ತೆ ನೋಡಿ. ಇದೆ ಪಿಂಕ್ ಕಲರ್ ಹೂವು, ಕಾಣಿಸ್ತಾ ಇದೆಯಾ? ತೋರಿಸಿ. ಇದೆ, ಈ ಹೂವು ಇರುತ್ತೆ ಇದರಲ್ಲಿ. ಇದರ ಎಲೆಗಳು ಈ ರೀತಿ ಇರುತ್ತೆ. ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತಿದ್ದು. ಇಂಪಲಿ, ಹೊಗೆ, ಇದನ್ನು ಹೆಂಗೆ ಯೂಸ್ ಮಾಡಬೇಕು, ಏನಕ್ಕೆಲ್ಲ ಯೂಸ್ ಮಾಡ್ಬೋದು, ಮತ್ತು ಇದ್ರ ವಿಚಾರ ಪೂರ್ತಿ ಹೇಳ್ಕೊಡ್ತೀನಿ, ಕೇಳ್ಕೊಳ್ಳಿ. ನೋಡಿ, ಹಿಂದೆ ತೆಲಂಗಾಣ ಗೊತ್ತಲ್ಲ ನಿಮಗೆ, ಆ ಕಡೆ ಎಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಬರಗಾಲ ಬಂದಾಗ ದೇವಿ ಪೂಜೆಗೆ ಹೂವಿಲ್ಲ ಅಂದಾಗ ಇದರಲ್ಲಿ ಬರುತ್ತಲ್ಲ ಪಿಂಕ್ ಹೂವು ತೋರಿಸೋದ್ನಲ್ಲ, ದುರ್ಗೆ ಪೂಜೆಗೆ ಆ ಪಿಂಕ್ ಹೂವನ್ನ ಬಳಸ್ತಾಯಿದ್ರು. ಆ ಪಿಂಕ್ ಹೂವನ್ನ ಬಳಸಿ ಮತ್ತು ಅವರು ಬೇಡ್ಕೊಂಡು ಅವ್ರದ್ದು ಆಚಾರ ವಿಚಾರಗಳೆಲ್ಲ ಮಾಡ್ಕೊಂಡ್ಮೇಲೆ ಅಲ್ಲಿ ಮಳೆ ಬಂತು ಅಂತ ಒಂದು ಪ್ರತೀತಿನೂ ಇದೆ. ಅದಕ್ಕೆ ದೇವಿಗೂ ಯೂಸ್ ಮಾಡ್ತಾರೆ ಈ ಹೂವನ್ನ. ಮತ್ತು ಆರೋಗ್ಯವಾಗಿ ಹೆಂಗೆ ಕೆಲಸಕ್ಕೆ ಬರುತ್ತೆ ಅಂದರೆ, ಕಿಡ್ನಿ ಮತ್ತು ಲಿವರ್ಗೆ ಇದು ತುಂಬ 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 ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾರು ಈ ಗಿಡದ ಕಷಾಯನ ಕುಡಿತಾರೆ ಅವ್ರಿಗೆ ಕಿಡ್ನಿ ಈಗಾಗಲೇ ಅವ್ರ ಕ್ರಿಯೇಟಿನ್ ಲೆವೆಲ್ ಜಾಸ್ತಿಯಾಗಿ ಅವರು 7 ಇದೆ, 8 ಇದೆ, 6 ಇದೆ, 10 ಇದೆ, 12 ಇದೆ, ಆಮೇಲೆ ಏಜ್ ತುಂಬ ಆಗಿದೆ, ಏನೇ ವಿಚಾರ ಇರಲಿ ಇದನ್ನು ನಾವು ಹೇಳ್ದಂಗೆ ನೀವು ಕಷಾಯ ಮಾಡ್ಕೊಂಡು ಕುಡ್ಕೊಂಬನ್ನಿ. ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲಂದ್ರಲ್ಲಿ ಬೆಳೆದಿರುತ್ತೆ ಗಿಡ. ಇದು ಗದ್ದೆಗಳಲ್ಲಿ ಕಳೆಯ ಥರ ಅಂದ್ಕೊಂಡು ಕಿತ್ತು ಬಿಸಾಕ್ತಾರೆ ಅಂಥ ಗಿಡ ಇದು, ಇಂಪ್ಲಿ ಗಿಡ ಅಂತ. ಈ ಕೊಗ್ಗೆ ಗಿಡ, ಇಂಪ್ಲಿ ಗಿಡ ಅಂತ ಏನೆಲ್ಲ ಕರಿತೀವಿ, ಈ ಶರಪುಂಕ ಅನ್ನೋದು ಸಾಂಸ್ಕ್ರಿಟ್ ಹೆಸರು. ಇದನ್ನು ತುಂಬ ಆಯುರ್ವೇದಿಕ್ ಗಿಡಮೂಲಿಕೆಗಳಲ್ಲಿ ಬಳಸ್ಕೊತೀವಿ. ತುಂಬ ಕಡೆ ಆಯುರ್ವೇದಿಕ್ ಶಾಪ್ಗಳಲ್ಲೂ ಇದ್ರದ್ದು ತುಂಬ ವಿಚಾರಗಳು ಸಿಗುತ್ತೆ. ಈ ಕ್ರಿಯೇಟಿನ್ ಲೆವೆಲ್ ಕಮ್ಮಿ ಮಾಡೋದ್ರಲ್ಲಿ ಈ ಗಿಡ ನಂಬರ್ 1. ತುಂಬ ಚೆನ್ನಾಗಿ ಕ್ರಿಯೇಟಿನ್ ಲೆವೆಲ್ ಕಮ್ಮಿ ಮಾಡುತ್ತೆ. ಶುಗರ್ ಒಳ್ಳೆಯದು. ಮತ್ತು ಹೊಟ್ಟೆ ನೋವುಗಳು ಏನಾಯಿತು ಅಂದರೆ ಇದು ಕಷಾಯ ಕುಡಿದ್ರೆ ಪಟ್ಟಂತ ಹೊಟ್ಟೆ ನೋವು ನಿಂತೋಗುತ್ತೆ. ಮತ್ತು ಇದ್ರ ಹೂವು ತುಂಬ ಕಮ್ಮಿ ಸಿಗುತ್ತೆ. ಆ ಹೂವದಲ್ಲೂ ಕೂಡ ಡಿಕಾಷನ್ ಮಾಡ್ಕೊಂಡು ಕುಡಿಯೋದ್ರಿಂದ ಮೆದುಳಿನಲ್ಲಿರುವಂಥ ನರನಾಡಿಗಳು ಚುರುಕಾಗಿರುತ್ತೆ. ಇಡೀ ದೇಹದಲ್ಲಿ ನರಗಳನ್ನ ಚುರುಕಾಗಿಟ್ಟಿರುತ್ತೆ, ಶಕ್ತಿಯುತವಾಗಿಟ್ಟಿರುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದೇನು ಅಂದರೆ, ಇದ್ರದ್ದು ಬೇರು ಬರುತ್ತೆ. ಆ ಬೇರು ಮತ್ತು ಈ ಎಲೆ, ಈ ಕಾಂಡ ಎಲ್ಲ ಪೌಡ್ರ್ ಮಾಡಿಕೊಂಡು ನೀವು ಹಲ್ಲುಜ್ಬೋದು, ಈ ಕಡ್ಡಿಲೂ ಹಲ್ಲುಜ್ಬೋದು. ಆ ಬೇರಲ್ಲಿ ಹಲ್ಲುಜ್ಜೋದ್ರಿಂದ ಹಲ್ಲುಗಳು ಫಳ ಅಂತಿರುತ್ತೆ ಮತ್ತು ಜೊತೆಗೆ ಗಟ್ಟಿಮುಟ್ಟಾಗಿರುತ್ತೆ. ಹೊಸಳು ಸಂಬಂಧಪಟ್ಟಿರೋ ಕಾಯಿಲೆಗಳು ಏನೂ ಬರೋಲ್ಲ. ಹೊಸಳಲ್ಲಿ ರಕ್ತ ಬರೋದೆಲ್ಲ ಆಗುತ್ತಲ್ಲ, ಈ ಕಡ್ಡಿಲಿ ಹಲ್ಲುಜ್ತಾ ಇದ್ದರೆ ಹೊಸದಲ್ಲಿ ರಕ್ತ ಬರೋದು ನಿಲ್ಲುತ್ತೆ ಕೂಡ. ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಆಮೇಲೆ ಜಾಂಡೀಸ್ ಆಗಿರುತ್ತೆ, ಕಣ್ಣೆಲ್ಲ ಫುಲ್ ಹಳದಿ ಕಾಣಿಸ್ತಾ ಇರುತ್ತೆ ಅವ್ರಿಗೆ. ಅವರು ವೈಟ್ ಭಾಗನೇ ಕಾಣಿಸಲ್ಲ, ಹಳದಿಯಾಗೇ ಇರುತ್ತೆ. ಅವ್ರು ಏನು ನೋಡಿದ್ರು ಅವ್ರಿಗೆ ಹಳದಿಯಾಗೇ ಕಾಣುತ್ತೆ, ಫಿಲ್ಟ್ರ್ ಹಾಕ್ದಂಗೆ. ಸೊ ಅಂಥವರು ಕೂಡ ಈ ಕಷಾಯ ಕುಡಿದು ಆ ಒಂದು ಕಾಮಾಲೆ ರೋಗದಿಂದ ಮುಕ್ತರಾಗ್ಬೋದು. ಇದರಲ್ಲಿ ಯಾವುದೇ ಥರ ವಿಷ ಇಲ್ಲ, ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ. ಮುಂಚೆ ನಮ್ಮ ತಾತ ಅವ್ರು ತೋರಿಸ್ತಾಯಿದ್ರು ನಮಗೆ ಈ ಗಿಡಗಳೆಲ್ಲ. ಏನೋ ನಮ್ಮ ವಂಶದಲ್ಲಿ ಯಾರಿಗೂ ಬಂದಿಲ್ಲ, ಅದೇನೋ ದೇವ ಆಶೀರ್ವಾದ, ಕೃಪೆ. ನಮಗೆ ಈ ವಿಚಾರಗಳೆಲ್ಲ ಅವರಿಂದ ಕಲಿತಾ, ಮತ್ತು ನನಗೆ ತುಂಬ ಜನ ಗುರುಗಳಿದ್ದಾರೆ, ಒಬ್ಬರು ಇವರಲ್ಲ. ಎಲ್ಲರೂ ಹೇಳ್ಕೊಟ್ಟಿರೋ ವಿಚಾರನ ನಾವು ಹೇಳ್ಕೊಟ್ಬಿಟ್ಟು ಹೋಗ್ಬಿಡ್ಬೇಕು ಅಂತ ಒಂದು ಆಸೆ ಅಷ್ಟೇ, ಇನ್ನೇನಿಲ್ಲ. ಬಳಸ್ಕೊಳ್ಳಿ. ಎಷ್ಟೋ ಜನ ಹತ್ರ ದುಡ್ಡುಗಳಿರಲ್ಲ, ಕಷ್ಟ ಇರುತ್ತೆ. ಅರ್ಧ ರಾತ್ರಿಯಲ್ಲಿ 2 ಲಕ್ಷ 3 ಲಕ್ಷ ಅಂದರೆ ಎಲ್ಲಿಂದ ತರೋಕ್ಕೆ ಸಾಧ್ಯ? ಇವಾಗಂತೂ ಇರೋವಂಥ ಕಷ್ಟದಲ್ಲಿ ಯಾರಿಗೂ ಅಷ್ಟೊಂದು ಖರ್ಚು ಮಾಡಿ ಕ್ಯೂರ್ ಮಾಡ್ಕೊಳಕ್ಕಾಗಲ್ಲ. ನೀವು ಇದನ್ನು ಸೊಪ್ಪು ಸಾರಲ್ಲಿ ಕೂಡ ಬಳಸ್ಬೋದು. ಒಂದಿಷ್ಟು ಎಲೆ ತೊಗೊಂಡು ನೀವು ಸೊಪ್ಪು ಸಾರಲ್ಲಿ ಹಾಕ್ಕೊಂಡ್ಬಿಟ್ರೆ ನಿಮಗೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ. ಆಮೇಲೆ ನೋಡಿ, ಇದರಲ್ಲಿ ಏನಂತ ವಿಷ ಏನಿರಲ್ಲ. ನಾನು ನಿಮ್ಮ ಮುಂದೆನೇ ತಿಂದು ತೋರಿಸ್ತೀನಿ ನೋಡಿ. ಶುಗರ್ಗೆಲ್ಲ ತುಂಬ ಒಳ್ಳೆಯದು. ಆಮೇಲೆ ನಾವು ತಿಂತೀವಿ ಅಂತ ಎಲ್ಲ ಎಲೆನೂ ನೀವು ಡೈರೆಕ್ಟಾಗಿ ತಿನ್ನೋಕೆ ಹೋಗಬೇಡಿ. ನಮಗೆ ಗೊತ್ತಿರೋದು ಮಾತ್ರ ನಾವು ತಿಂತೀವಿ, ಮಿಕ್ಕಿದ್ದು ನಾವು ತಿನ್ನೋಕೆ ಹೋಗಲ್ಲ. ಬಟ್ ಇದು ತಿನ್ಬೋದು. ಮತ್ತು ಈ ಗಿಡನ ಹೆಂಗೆ ನಾವು ಹುಡುಕೊಳ್ಳೋದು, ಇದನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಅಂದರೆ, ನೋಡಿ, ಯಾವುದೇ ಎಲೆ ತೊಗೊಳ್ಳಿ, ನೀವು ಒಂದು ಎಲೆ ತೊಗೊಳ್ಳಿ. ಎಲೆನ ನೀವು ಹಿಂಗೆ ಇಟ್ಕೊಂಡು ಹಿಂಗೆ ಮುರಿದಾಗ ನೋಡಿ, ಈ ಥರ ವಿ ಶೇಪು.
ಈ ವಿ ಶೇಪ್ ಬಂದಿದೆಯಲ್ವಾ, ಈ ವಿ ಶೇಪ್ ಥರನೇ ಕಟ್ ಆಗುತ್ತೆ ಇದು ಗಿಡ. ಗೊತ್ತಾಯ್ತಾ? ಇದನ್ನು ಕಂಡುಹಿಡಿಯೋಕ್ಕೆ ನಿಮಗೆ ಐಡಿಯಾ. ಈ ಥರ ವಿ ಶೇಪ್ ಬರ ಓಪನ್ ಆಗುತ್ತೆ. ಇದೇ ಶರಪುಂಕ ನೋಡಿ. ಶರಪುಂಕ ಅಂದರೆ ಶರ ಅಂದರೆ ಬಾಣ ಅಂತ ಅರ್ಥ ನೋಡಿ. ಬಾಣದ ಆಕಾರನೇ ಬಂದು ಇದು ಶರಪುಂಕ. ಓಕೆನಾ? ಇದನ್ನು ಬಳಸ್ಕೊಳ್ಳಿ. ಆಮೇಲೆ ನಮ್ಮ ಅಂಗಡಿ ಹತ್ರ ಬಂದು ತುಂಬ ಜನ ಇದನ್ನು ತೊಗೊಂಡು ಹೋಗ್ತಾರೆ. ಮಳೆಗಾಲದಲ್ಲಿ ಏನೋ ಸಿಗ್ಬೋದು, ಬಿಸಿಲು ಕಾಲದಲ್ಲಂತೂ ಜಪ್ಪಯ್ಯ ಅಂದರೂ ಸಿಗಲ್ಲ. ನಾವು ಸುಮಾರು ಕಡೆ ಅಲ್ದಾಡ್ತೀವಿ. ಈಗ 1-2 ಗಿಡ ಸಿಕ್ತು. ಕಾಡು ಮೇಡುಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಬೆಂಗಳೂರು ಪ್ರಾಂತ್ಯದಲ್ಲಿ ಸಿಗೋ ತುಂಬ ಕಷ್ಟ. ಕಾಂಕ್ರೀಟ್ ಕಾಡಿದು. ಹಳ್ಳಿಗಾಡುಗಳಲ್ಲಿ ಬೇಲಿಯಲ್ಲಿ ಗದ್ದೆಯಲ್ಲಿ ಖಾಲಿ ಸೈಟ್ಗಳಲ್ಲೆಲ್ಲ ಬೆಳೆದಿರುತ್ತೆ. ತೊಗೊಂಡು ಬಳಸ್ಕೊಳ್ಳಿ. ಇದನ್ನು ಹೆಂಗೆ ಬಳಸ್ಕೊಳ್ಳೋದು ಅಂದರೆ, ಒಂದು ಈ ಥರ ಗಿಡ ತೊಗೊಬೇಕು. ಒಂದು ಇಷ್ಟೆಲೆ ಹಿಂಗೆ ಹಿಡ್ಕೊಂಡು ಇಷ್ಟೆಲೆ ಬರುತ್ತೆ, ಒಳಮುಷ್ಟಿ ಎಲೆ ತೊಗೊಂಡು ಅದನ್ನು ಉಪ್ಪು ನೀರಲ್ಲಿ ಕ್ಲೀನಾಗಿ ತೊಳ್ಕೊಬೇಕು. ಉಪ್ಪು ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಡು ತದನಂತರ 1 ಲೀಟ್ರು ವಾಟ್ರಿಗೆ ಇದು ಇಷ್ಟು ಸೊಪ್ಪು ಹಾಕ್ಕೊಂಡು ಕಮ್ಮಿ ಫ್ಲೇಮಲ್ಲಿ ಉರಿಸ್ತಾ ಬರಬೇಕು. ಉರಿಸ್ತಾ ಬಂದಾಗ ಅದು ಕುದೀತಾ 1 ಲೀಟ್ರ್ ಇಟ್ಟಿರೋವಂಥ ನೀರು 100 ml ಬಂದ್ಬಿಡುತ್ತೆ. 100 ml ಬಂದಿರೋವಂಥ ನೀರನ್ನ ಸೋದಿಸ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ 50 ml ಮತ್ತು ಸಾಯಂಕಾಲ ಟೈಮಲ್ಲಿ ಒಂದು 50 ml ತೊಗೊಂಡು ಬರಬೇಕು. ಈ ಥರ ತೊಗೊಂಡು ಬರ್ತಾಯಿದ್ರೆ ನಮ್ಮ ಹತ್ರ ಬಂದಿರೋ ತುಂಬ ಜನಕ್ಕೆ ಹೇಳಿ ಕಳಿಸ್ತೀವಿ. ಅವರವರೇ ಮಾಡ್ಕೊಂಡು ತುಂಬ ಜನ ಖುಷಿಯಾಗಿ ಫೋನ್ಗಳು ಮಾಡಿ ತುಂಬ ಹೇಳ್ತಾರೆ. ನಿಮ್ಮ ಪ್ರೀತಿಗೆ ನಾನು ಆಭಾರಿಯಾಗಿರ್ತೀನಿ. ಇದ್ಯಾವುದು ನಂದಲ್ಲ. ನಾನು ಅನ್ನೋದೇ ಝೀರೋ. ನಾನು ಅನ್ನೋದೇ ಸುಳ್ಳು. ಪರಮಹಂಕಾರಿ ಮಾತ್ರ ನಾನು ಅಂತಾನೆ. ನಾನು ಅನ್ನೋದು ಏನೂ ಇಲ್ಲ. ಇದು ಭಗವಂತ ಭೂಮಿನ ಸೃಷ್ಟಿ ಮಾಡಬೇಕಾದ್ರೇ, ಭೂಮಿಗೆ ನಮಗೆ ಕಳಿಸ್ಬೇಕಾದ್ರೇ ನಮಗೆ ಏನೇನು ಬೇಕು ಅನ್ನೋದನ್ನು ಇಲ್ಲಿ ಆಲ್ರೆಡಿ ಇಟ್ಟು ಕಳಿಸಿದ್ದಾನೆ. ನಮ್ಗಳಿಗೆ ಗೊತ್ತಿಲ್ಲ. ಏನಕ್ಕೆ ಗೊತ್ತಿಲ್ಲ ಅಂದರೆ, ಪೂರ್ವದಲ್ಲಿ ನಮ್ಮ ಅಜ್ಜಿ ತಾತ ಎಲ್ಲ ಹೇಳ್ತಾ ಇರ್ಬೇಕಾ, ನೀನು ಯಾವಾಗಲಿದೆ ಗುಣಗ್ತಾ ಇರ್ತೀಯ, ಹೋಗ್ಬಿಡ್ತಾರೆ. ಸೊ ದೊಡ್ಡವ್ರ ಮಾತು ಕಿವಿ ಕೊಟ್ಟು ಕೇಳಿದಾಗ ಮಾತ್ರ ಇಂಥ ವಿಚಾರಗಳೆಲ್ಲ ಬರುತ್ತೆ. ನಾವು ಸುಮಾರು ಜನ ಹತ್ರ ಕೇಳಿ ಕಲ್ತ್ಕೊಂಡು, ಸುಮಾರು ಪುಸ್ತಕಗಳಲ್ಲಿ ಓದಿ ಇದ್ರ ಬಗ್ಗೆ ಕಲ್ತ್ಕೊಂಡು ಈ ವಿಚಾರನ ಹೇಳ್ತಾ ಇರೋದು. ರಿಸರ್ಚ್ ಮಾಡಿದಿರ ಯಾವ ವಿಚಾರನೂ ನಾವು ಹೇಳಲ್ಲ. ಅದು ಬೇಕಾಗಿಲ್ಲ, ಅದು ಪಾಪ ಆಗುತ್ತೆ. ನಾವು ಆ ಒಂದು ಕರ್ಮಕ್ಕೆ ತೆಗೆಲಾಕೊಳ್ಳೋಕೆ ಇಷ್ಟಪಡಲ್ಲ. ಇದನ್ನು ನೀವೇ ಬಳಸ್ಕೊಳ್ಳಿ. ನೀವು ಬಳಸ್ಕೊಂಡು ನಿಮ್ಮ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಬಳಸಬೇಕು, ಎಷ್ಟು ದಿವಸ ಬಳಸಬೇಕು, ಇಷ್ಟೇ. ನೀವು ಕ್ರಿಯೇಟಿನ್ ಲೆವೆಲ್ ಚೆಕ್ ಮಾಡಿಸಿರ್ತೀರ. ಉದಾಹರಣೆಗೆ ಒಂದು 6 ಇದೆ. ಇದನ್ನು ಬಳಸೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಕಮ್ಮಿ ಆಗುತ್ತೆ. ಆವಾಗ ನಿಮಗೆ ಡಯಾಲಿಸಿಸು 3 ಸಲ ಮಾಡ್ತಾರೆ, 4 ಸಲ ಮಾಡಿಸ್ತಾ ಇದ್ದಾರೆ ಅಂದಾಗ ಅವರೇ ಹೇಳ್ತಾರೆ 1 ಸಲ ಕಮ್ಮಿ ಮಾಡಿ ಅಂತ. ಅದೇ ಥರ ಡಯಾಲಿಸಿಸ್ ಗೊತ್ತಲ್ಲ, ಅದೊಂಥರ ಯಮಲೋಕ, ಅದು ನರಕ. ಅದು ನರಕದಿಂದ ಮುಕ್ತಿ ಹೊಂದೋಕ್ಕೆ ಇದನ್ನು ಕಂಟಿನ್ಯೂ ಬಳಸಿ. ಒಳಗಡೆ ಬರುವವರೆಗೂ ಇದನ್ನು ಬಳಸಿ. ಆಮೇಲೆ ಬೇಕಾಗಿಲ್ಲ. ಮತ್ತು ನೀವು ಇದನ್ನು ಸಾರಲ್ಲಿ ನೀವು ಬಳಸೋದ್ರಿಂದ, ಅಂದರೆ ಸೊಪ್ಪು ಸಾರಲ್ಲಿ ಬಳಸೋದ್ರಿಂದ ನಿಮ್ಮ ಎಲ್ಲ ನರನಾಡಿಗಳು ಚುರುಕಾಗಿರುತ್ತೆ. ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತೆ. ಮರುಗುಳಿಗಳು ಇರ್ತಾರೆ ಕೆಲವರು, ಅವರು ಮರ್ತೋಗ್ತಾ ಇರ್ತಾರೆ. ಸೊ ಅದು ಏನೋ ಪಾಪ ಅವ್ರ ಕರ್ಮ ಅದು. ಆದರೆ ಇದನ್ನು ನಾವು ಹೊಟ್ಟೆಗೆ ಸ್ವೀಕರಿಸೋಕೆ ಸ್ಟಾರ್ಟ್ ಮಾಡಿದ್ರೆ ಆ ಮರಗಳಿಗೆ ಸ್ವಲ್ಪ ಕಮ್ಮಿ ಆಗುತ್ತೆ. ನಿರಂತರವಾಗಿ ಯೂಸ್ ಮಾಡ್ತಾ ಇದ್ದಾಗ ಆ ಸಮಸ್ಯೆಯಿಂದ ನೀವು ಈಚೆ ಬರ್ತೀರಾ. ಈ ಗಿಡಗಳೆಲ್ಲ ವಿಷ ಅಲ್ಲ, ಇದೆಲ್ಲ ಸೊಪ್ಪಲ್ಲಿ ಬಳಸ್ತಾ ಇದ್ದಂಥ ಗಿಡಗಳು. ಇದನ್ನು ಬಳಸ್ಕೊಳ್ಳಿ. ಈ ಥರ ಬಳಸ್ಕೊಂಡು ಬಂದರೆ ಸರೋಗುತ್ತೆ. ಇನ್ ಕೇಸ್ ನಿಮ್ಮ ಕಡೆ ಎಲ್ಲೂ ಸಿಗಲಿಲ್ಲ, ಆಗ್ತಾಯಿಲ್ಲ, ನೀವೇ ತೊಗೊಂಬಂದು ಕೊಟ್ಬಿಡಿ ಗುರುಗಳೇ ಅಂದರೆ ಖಂಡಿತವಾಗ್ಲೂ ನಾನು ತೊಗೊಂಬಂದು ಕೊಡೋಕ್ಕಾಗಲ್ಲ. ಒಬ್ಬರು ಇದ್ದಾರೆ, ಇಲ್ಲಿದ್ದಾರೆ, ಇಲ್ಲಿ ಕಾಡು ಜನ. ಅವ್ರಿಗೆ ಹೇಳಿರ್ತೀನಿ, ಅವ್ರು ತೋರಿಸ್ತೀನಿ. ಅವರು 1-2 ದಿವಸ ಮುಂಚೆ ಹೇಳಿದ್ರೆ ಅವರು ತೊಗೊಂಬಂದು ಇಕ್ಕಿರ್ತಾರೆ. ಸೊ ಅವ್ರಿಗೆ ಅದೇನು ಕೇಳ್ತಾರೆ, ಆ ಪೇಮೆಂಟ್ ಕೊಟ್ಬಿಟ್ಟು ಅವರು ರಜೆ ಹಾಕಿ ಪಾಪ ಕಾಡು ಮೇಡೆಲ್ಲ ಅಳಿಬೇಕು. ಅದೇನೇ ಅವರು ತೊಗೊಂಡ್ಬರ್ತಾರೆ, ಅದನ್ನು ನೀವು ತೊಗೊಂಡೋಗಿ. ಇನ್ ಕೇಸ್ ನಾವೆಲ್ಲರೂ ಆಚೆ ಬಂದಾಗ ಏನಾದ್ರು ನಮಗೆ ಯಥೇಚ್ಛವಾಗಿ ಸಿಕ್ಕಿದ್ರೆ ಆವಾಗ ಯಾರಾದರೂ ಕೇಳಿದರೆ ಖಂಡಿತವಾಗ್ಲೂ ನಾವು ಅದನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಈ ಗಿಡಕ್ಕೆ ಇನ್ನೂ ಹಲವಾರು ಹೆಸರಿದೆ. ಎಲ್ಲೆಲ್ಲಿ ಯಾವ್ಯಾವ ರೀತಿ ಕರೀತಾರೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ನೋಡಿ ಎಷ್ಟು ಅದ್ಭುತ ಗಿಡ ಅಂದರೆ, ಮೆದ್ಲಲ್ಲಿ ರಕ್ತ ಸಂಚಾರನ ಚೆನ್ನಾಗಿ ಮಾಡುತ್ತೆ. ಮೆದ್ಲಿಗೆ ತುಂಬ ಒಳ್ಳೆಯದು. ಮನುಷ್ಯ ಚುರುಕಾಗಿರ್ತಾನೆ. ಇಡೀ 72,000 ನರನಾಡಿಗಳಿಗೂ ಚುರುಕು ಕೊಡುವಂಥ ಗಿಡ. ಮತ್ತು ಹೊಟ್ಟೆ ಸಂಬಂಧಪಟ್ಟಿರೋ ಕಾಯಿಲೆಗಳೆಲ್ಲ ವಾಸಿ ಮಾಡುತ್ತೆ. ಲಿವರ್ಗೆ ಅದ್ಭುತ, ಮತ್ತು ಕಾಮಾಲೆಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಕ್ರಿಯೇಟಿನ್ ಲೆವೆಲ್ ಕಮ್ಮಿ ಮಾಡುತ್ತೆ. ಎಂಥ ಅದ್ಭುತವಾದ ಗಿಡ ಭಗವಂತ ನಮಗೋಸ್ಕರ ಕೊಟ್ಟಿದ್ದಾನೆ ಅಲ್ವಾ. ತುಂಬ ಒಳ್ಳೆಯದು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.